ಸರಿ ಅಂಕಲ್, ಇದಲ್ದೆ ಅಂಕಲ್ ನಾವು ನಿಮ್ಮ ಹತ್ರ ಕೇಳುವಂತ ಮತ್ತೊಂದು ವಿಷಯ, ನಿಮ್ಮ ಸೇವೆಯಲ್ಲಿ ಕೆಲವು ಸೇವಕರುಗಳೊಂದಿಗೆ ನೀವು ಸೇವೆ ಮಾಡ್ತಾ ಬಂದಿದ್ದೀರಿ. ಮುಖ್ಯವಾಗಿ ಸೇವಕರಾದಂಥ ಸ್ಟೀಫನಯ್ಯ ಅವರಾಗಿರ್ಬೋದು, ಮತ್ತು ಸೇವಕರಾದಂಥ ಜಾನ್ ಇಲಂಗೋನಯ್ಯ ಅವರಾಗಿರ್ಬೋದು, ಇಂತಹ ಸೇವಕರ ಜೊತೆ ಎಲ್ಲ ಸೇವೆ ಮಾಡಿದ್ದೀರಿ. ಇನ್ನೂ ಅನೇಕರು ಇರಬಹುದು. ಅವರ ಜೊತೆನಲ್ಲಿ ನೀವು ಸೇವೆ ಮಾಡುವಾಗ ಅವರೊಂದಿಗಿದ್ದ ನಿಮ್ಮ ಮುಖ್ಯವಾದ ಕೆಲವು ಅನುಭವಗಳನ್ನ ನೀವು ಹೇಳ್ಕೊಂಡ್ರೆ ಅದು ನಮ್ಗೆ ನಿಜವಾಗ್ಲೂ ಅದು ಆಶೀರ್ವಾದವಾಗಿರುತ್ತೆ ಅಂಕಲ್. ಸರಿ. ಸೊ ನಮ್ಮ ಜೀವಿತದಲ್ಲಿ, ಸೇವೆ ಜೀವಿತದಲ್ಲಿ ಅನೇಕರನ್ನ ದೇವರು ನಮ್ಮ ಜೊತೆ ಮುಂದುವರಿಯುವಂತೆ ಅನೇಕರನ್ನ ನನಗೆ ಕೊಟ್ಟಿದ್ದರು. ಆಗಲೇ ಸಹೋದರ ಹೇಳಿದಂಗೆ ಪಾಸ್ಟರ್ ಸ್ಟೀಫನ್ ಅವರು ಕಾನ್ವೆನ್ಷನ್ ಮಿನಿಸ್ಟ್ರಿ ಡೈರೆಕ್ಟರ್. ಓಕೆ. ಅದೇ ICRM ಮಿನಿಸ್ಟ್ರಿಯಲ್ಲಿ ಪಾಸ್ಟರ್ ಜಾನ್ ಇಲಂಗೋನವರು ಹೌದು, ಅದರ ಒಂದು ಮುಖ್ಯಸ್ಥರಾಗಿದ್ದರು. ಓಕೆ. ಸೊ ಅವರುಗಳು ಅಲ್ಲಿ ಜನರಿಗೆ ಅವರು ಆ ಸೇವೆಯಲ್ಲಿ ನನ್ನ ಅಡ್ಮಿನಿಸ್ಟ್ರೇಟರ್ ಆಗಿ ಓಕೆ ಅವರು ತಗೊಂಡ್ರು. ಆಗ ನಾನು ಅವ್ರಿಗೆ ಹೇಳಿದೆ, ಈಗ ಅಡ್ಮಿನಿಸ್ಟ್ರೇಷನ್ ಅಂತ ಕೊಟ್ಟರೆ ಜನ ಏನು ಮಾಡ್ತಾರೆ, ಒಂಥರ ಘರ್ಷಣೆ ಆಗ್ಬಿಡ್ತದೆ. ಅವರು ಈಗ ನಾವು ಇರೋದನ್ನ ಹೇಳ್ತೀವಿ, ಇಲ್ಲ ಆ ಒಂದು ಪ್ಲೇಸ್ ಅದು ಖಾಲಿಯಾಗಿದೆ, ಸೊ ನೀವು ಬಂದುಬಿಡಿ ಅಂತಂದರು. ಸರಿ ಅಂತ ಅವ್ರು ಹಾಕಿದ್ರು. ಮತ್ತು ಅಲ್ಲಿ ಮಾದೇಪುರದಲ್ಲಿ ಅಲ್ಲಿ 5 ವರ್ಷ ಟೀಚಿಂಗ್ ಮಿನಿಸ್ಟ್ರಿಯಲ್ಲಿ ನಾನಿದ್ದೆ. ಅಲ್ಲಿ ಸುಮಾರು ಯವನಸ್ಥರು ದೇವರ ಸೇವೆ ಬರೋ ಸಮಯದಲ್ಲಿ ಅವರಿಗೆ ನಾನು ದೇವರ ಕಾರಣ ಹೇಳಿ ಅವ್ರನ್ನ ಬಲಪಡಿಸಿದೆ. ಅವರು ಫೈನಲಿ ಒಂದಿನ ಒಬ್ಬೊಬ್ಬರಾಗಿ ಮಾತಾಡಿ ಅಂತ ನಮಗೂ ಹೇಳಿದ್ರು. ನನ್ನ ಮುಂದೆ ಬಂದಾಗ ಅವ್ರು ನನಗೆ ಏನು ಹೆಸರು ಕೊಟ್ಟಿದ್ದೆ, ಇವರು ತಲೆ ಅಂತ ಹೇಳಿದ್ರು. ಯಾಕಂದರೆ ಯಾವ ವಿಚಾರ ಆಗಿದ್ರು ಇವ್ರು ಮಾತಾಡ್ತಾರೆ. ಆದ್ದರಿಂದ ನಮಗೆ ಭಾಳ ಉಪಯೋಗ ಆಯಿತು. ಸೊ ಆ ರೀತಿ ಅನೇಕ ಯವನಸ್ಥರು ದೇವಸ್ಥಾನ ಇಲ್ಲಿ ತನಕನೂ ಅವರಿದ್ದಾರೆ. ಈಗ ಇವರು ಅವ್ರಿಗೂ ಗೊತ್ತಾ, ಅವರು ಕೂಡ ನನ್ನ ಸುಡುತ್ತೆ. ಹೌದು, ಸೊ ಅವರು ಮೈಸೂರಿನಲ್ಲಿ ಸೇವೆ ಮಾಡ್ತಾರೆ. ಅವ್ರಿಗೂ ಗೊತ್ತಾರೆ. ಹೌದು. ಸೊ ಅವರಿದೆ. ಕೆಲವರು ಪಾಂಡಿಚೇರಿ ಸೇವೆ ಮಾಡಿದ್ರು, ಕೆಲವರು ಕೊಯಮತ್ತೂರಿನಲ್ಲಿ ಇದ್ದಾರೆ. ಈ ರೀತಿ ಅನೇಕ ಕಡೆ ಇದ್ದಾರೆ. ಈ ರೀತಿಯಾಗಿ ದೇವರು ಕಾರ್ಯ ಮಾಡಿದ್ದೇವೆ. ನಮಗೆ ಸ್ತೋತ್ರ. ಹಾಗೆ ಮತ್ತು ನೀವು HD ಕೋಟೆ ಭಾಗದಲ್ಲಿ ಕೆಲವು ಹಳ್ಳಿಗಳಲ್ಲಿ ಸೇವೆ ಮಾಡ್ತಾ ಬಂದಿದ್ದೀರಾ ಅಂಕಲ್. ಆ ಸೇವೆ ಬಗ್ಗೆ ಏನಾದರೂ ಹೇಳ್ಬೋದಾ? ಯಾವ ರೀತಿ ನಿಮ್ಮ ಸೇವೆ ಅಲ್ಲಿತ್ತು, ಅಲ್ಲಿ ಅದರ ಪ್ರತಿಫಲ? HD ಕೋಟೆ ತಾಲೂಕಿನಲ್ಲಿ ಸುಮಾರು 60 ಹಳ್ಳಿಗಳನ್ನು ನಾನು ಭೇಟಿ ಮಾಡ್ತಾಯಿದ್ದೆ. ಸುಮಾರು ಕಡೆ ಸೇವೆಗಳು ಆಗಿದೆ. ಒಂದು ಸಲ ನಾನು ನಮ್ಮ ಸೇವಕರ, ನಮ್ಮ ಸಭೆಯರ ಮಗನ ಮದುವೆಗೆ ಹ್ಯಾಂಡ್ ಪೋಸ್ಟಲ್ಲಿ ಕರೆಸಿದ್ರು. ಆಗ ನಾನು ಒಳಗಡೆ ನುಗ್ಗಿದಾಗ ಮೇಲೆ ಒಬ್ಬರು ಮಾತಾಡ್ತಾಯಿದ್ರು. ಅವರು ಇವರೇ ನಮ್ಮನ್ನು ನಡೆಸಿದವರು, ಆದರೆ ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಿಲ್ಲ ಅಂತೇಳಿ ನನ್ನ ಸ್ಟೇಜಿಗೆ ಕರೆದ್ರು. ಅಲ್ಲಿ ಸ್ಟೇಜಲ್ಲಿ ಬಂದು ಕೊಟ್ಬಿಟ್ಟು ಸುಮಾರು ವಿಚಾರನ ಅವರು ಮಾತಾಡಿದರು. ದೇವ್ರ ನಮಗೆ ಮಹಿಮೆ ಉಂಟಾಗಲಿ. ಮತ್ತು ಅಂಕಲ್, ಈಗ ನೀವು ಸಭೆಗಳ ಮಧ್ಯದಲ್ಲಿ ಬೇರೆ ಬೇರೆ ಸಭೆಗಳಲ್ಲಿ ಕೂಡ ಸೇವೆ ಮಾಡ್ತಾ ಬಂದಿದ್ದೀರಿ. ಅನೇಕ ಸೇವಕರುಗಳನ್ನ ಎಬ್ಬಿಸ್ಲಿಕ್ಕೆ ಕಾರಣ ಆಯಿತು. ಪ್ರಾರ್ಥನೆ ಸೇವೆಯಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡ್ರಿ, ಮತ್ತು ಕೆಲವು ಪ್ರೇಯರ್ ವಾಕ್ಸ್ನಲ್ಲೆಲ್ಲ ನೀವು ಇನಿಷಿಯೇಟಿವ್ ತೆಗೆದುಕೊಂಡು ನಡೆಸೋದನ್ನೆಲ್ಲ ನಾವು ಕೇಳ್ಪಟ್ಟಿದ್ವಿ. ಸೊ ಅದ್ರ ಬಗ್ಗೆ ಏನಾದರೂ ನೀವು ಹೇಳ್ಬೋದು? ಈ ವಿಚಾರದಲ್ಲಿ ಹೆಣ್ಮಕ್ಳಿಗೆ ಸೇವೆಯಲ್ಲಿ ಅವ್ರನ್ನ ಉಪಯೋಗಿಸ್ಬೇಕನ್ನೋ ಮನಸ್ಸು ನನಗೆ ಬಂತು. ಅದರಲ್ಲಿ 2-3 ಜನ ಅವ್ರ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಸೊ ಅವರು 10 ಜನ ಕೊಟ್ಟಿದ್ದು ನಾನು ಅವ್ರಿಗೆ ನೀವೆಲ್ಲ ಮಾಡ್ಬೋದು ಅಂತ. ಸೊ ಈ ಥರ ಕುಸುಮ ಸಿಸ್ಟರ್ ಗೊತ್ತಾ? ಹೌದು. ಸೊ ಅವರು, ಆಮೇಲೆ ಚೇತನ ಅಂತ ಅವರು, ಆಮೇಲೆ ಸುಮ ಮರಿದಾಸ್ ಅವರು, ಇವರೆಲ್ಲ ಸೇವೆಯಲ್ಲಿ ಇನ್ನೂ ಇದ್ದಾರೆ. ಹೌದು. ಅವ್ರ ಮೂಲಕ ಅನೇಕರು ರಕ್ಷಣೆಗೆ ಬರ್ತಾ ಇದ್ದಾರೆ. ಇನ್ನು ಅನೇಕ ಸೇವೆಗಳ ಮೂಲಕ ನಡೀತಾ ಉಂಟು. ಅದನ್ನೆಲ್ಲ ನಾನು ಮನಸ್ಸಿಗೆ ತಂದು ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೀನಿ. ಮತ್ತು ಅಂಕಲ್, ನೀವು
ಸಾರಿ ನಾನು ಮತ್ತೆ ಮತ್ತೆ ನಿಮ್ಮ ಹತ್ರ ಪ್ರಶ್ನೆಗಳು ಕೇಳ್ತಾ ಇದ್ದೀನಿ. ಸೊ ಇದು ಈ ದಿನಗಳಲ್ಲಿ ತುಂಬಾ ಜನಗಳಿಗೆ ಇದು ಖಂಡಿತ ಉಪಯೋಗ ಆಗುತ್ತೆ ಅಂತ ಹೇಳಿ ಅಷ್ಟೇ. ನೀವು ಒಬ್ಬ ಒಳ್ಳೆ ತಂದೆಯಾಗಿ ನಿಮ್ಮ ಮಕ್ಕಳನ್ನ ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಿ. ಅದರಲ್ಲಿ ನಿಮ್ಮ ಇಬ್ರು ಮಕ್ಕಳಲ್ಲೂ ಕೂಡ ಒಬ್ರು ಸೇವೆಯಲ್ಲಿದ್ದಾರೆ, ನಿಮ್ ಜೊತೆಲೇ ಇದ್ದು ಗೌರವಿಸುವಂತಹ ಮಕ್ಕಳಾಗಿದ್ದಾರೆ. ಸೊ ಪೇರೆಂಟಿಂಗ್ ಬಗ್ಗೆ ಸೊ ನೀವೇನ್ ಹೇಳ್ತೀರಾ ಅಂಕಲ್, ಈ ದಿನದ ತಂದೆ ತಾಯಿಗಳಿಗೆ ನೀವು ಹೇಳುವಂತ ವಿಷಯ ಏನಾದ್ರೂ ಕೆಲವು ವಿಷಯಗಳನ್ನ ಹೇಳ್ಕೊಟ್ರೆ ತುಂಬಾ ಉಪಯೋಗ ಆಗುತ್ತೆ. ನಾವು ತಂದೆ ತಾಯಿದ್ದು ಮಕ್ಕಳನ್ನ ಯಾವ ಥರ ನಡೆಸ್ಬೇಕು ಅಂತ ಹೇಳಿರೋ ಪ್ರಶ್ನೆಗೆ ನನಗೆ ಒಂದು ಆನ್ಸರ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದೇ ಆ ಚಿಕ್ಕದಾಗಿರುವಾಗಲೇ ಒಂದು ಈಗ ಬೀಜ ಹಾಕ್ಬೇಕು. ಹೌದು, ಅವ್ರು ಸಡನ್ನೇ ಅವ್ರನ್ನ ನಾವು ಯಾರು ಏನು ಮಾಡೋಕ್ಕಾಗಲ್ಲ. ಏನು ಲೋಕದ ವಿಚಾರಗಳು ತುಂಬ ಉಂಟು. ಆದರೆ ಅವ್ರ ಒಳಗಡೆ ಬೀಜ ಹೋಗಿ ಸೇರಿದ್ರೆ ಆ ಬೀಜ ಬೆಳೀತದೆ. ದೇವರ ವಾಕ್ಯದಲ್ಲಿ ಅವರು ನಡೆಸಿದ್ವಿ. ಸೊ ಅದು ಬೆಳೆದು ಈಗ ಫಲ ಕೊಡ್ತಾ ಇದೆ. ದೇವರು ನಮ್ಗೆ ಸ್ತೋತ್ರ ಆಗಲಿ. ಥ್ಯಾಂಕ್ ಯು ಅಂಕಲ್. ಮಕ್ಕಳನ್ನ ಚಿಕ್ಕದ್ರಲ್ಲೇ ನಾವು ಸರಿಯಾದ ಬೀಜನ ಅವ್ರ ಜೀವನದಲ್ಲಿ ಬಿತ್ತಬೇಕು ಅಂತ ನೀವು ಹೇಳ್ತಿದ್ದೀರಾ. ಖಂಡಿತವಾಗಿಯೂ ಸರಿ ಅಂಕಲ್. ಹೌದು, ಈ ದಿನಗಳಲ್ಲಿ ತಂದೆ ತಾಯಿಗಳು ಮುಖ್ಯವಾದ ಜವಾಬ್ದಾರಿ, ದೇವರ ವಾಕ್ಯನ ಅವರಲ್ಲಿ ಬಿತ್ತಬೇಕು. ಹೌದು ಅಂಕಲ್. ಇನ್ನೊಂದು ವಿಚಾರ, ಈ ದಿನದ ಸೇವಕರಿಗೆ ನೀವ್ ಹೇಳುವಂತಹ ಏನಾದ್ರೂ ಕಿವಿ ಮಾತುಗಳು, ಹೀಗಿದ್ರೆ ಒಳ್ಳೇದಾಗಿರುತ್ತೆ ಅಥವಾ ಈ ರೀತಿ ಮಾಡಿದ್ರೆ ತುಂಬಾ ಚೆಂದಾಗಿರುತ್ತೆ ಅಂತ ಏನಾದ್ರೂ ನೀವು ಹೇಳುವಂತ ವಿಚಾರಗಳಿದ್ರೆ ಸೊ ನೀವು ಹಂಚ್ಕೊಳ್ಬೋದಂತ. ಹೌದು, ನಾವು ಹಳ್ಳಿಯಲ್ಲಿ ಸುಮಾರು ವರ್ಷಗಳ ಸೇವೆ ಮಾಡಿದ್ವಿ, ಸುಮಾರು 20 ವರ್ಷ ಮೇಲೆ. ಆಮೇಲೆ ದೇವರು ಹೇಳಿದರು, ನೀನು ಇಲ್ಲಿ ಮಾಡೋ ಕೆಲಸ ಸಾಕು, ಇಲ್ಲ ನೀ ಮೈಸೂರು ಹೋಗ್ಬಿಡು ಅಂತೇಳಿ ದೇವರು. ಸೊ ನಾವು ಪತ್ನಿ ಮಕ್ಕಳನ್ನ ಯಾರೇನೋ ಫೋರ್ಸ್ ಮಾಡೋಕ್ಕೆ ಆಗಲ್ಲ ಅಲ್ವಾ. ಅದನ್ನ ಸುಮಾರು 1 ವಾರ ಕಂಪ್ಲೀಟ್ ಫಾಸ್ಟ್ನಲ್ಲಿ ಇದ್ದು ಮನೆ ಬಿಟ್ಟು 2 ಮನೆಗೆ ಹೋಗ್ಬಿಟ್ರೆ ಮತ್ತು ಸಾಯಂಕಾಲ ತನಕ ಮನೆ ಹತ್ರನೇ ಬರಲ್ಲ. ಆ ರೀತಿ ಪ್ರೇರಣೆಯಲ್ಲಿದ್ದೆ. ಆ ಸಮಯದಲ್ಲಿ ದೇವರು ನಮ್ಮ ಮನೆಯವರು ಅವ್ರಿಗೂ ಮಾತಾಡಿದ್ದಾರೆ. ಯಾಕೆಂದರೆ ಮೊದಲು ಅವ್ರು ಹೇಳ್ತಾಯಿದ್ರು, ಒಂದು ಸೇವೆ ದೇವರು ಕೊಟ್ಟಿದ್ದಾನಲ್ಲ, ಸ್ಥಳ ಕೊಟ್ಟಿದ್ದಾರೆ, ಯಾಕೆ ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗ್ತೀರಾ ಅಂತ. ಸರಿ, ನಾನು ಅದು ಏನು ಬಲವಂತ ಮಾಡಿಲ್ಲ. ಹಾಗೆ ಕೆಲವು ದಿನ ಆದಮೇಲೆ ಅವರದೇ ಬಂತು. ಅವರು ಈಗ ನಾನು ಕ್ಲಿಯರ್ ಆಗಿದ್ದೀನಿ, ನಾನು ನಿಮ್ಮ ಜೊತೆ ಬಂದುಬಿಡ್ತೀನಿ ಅಂತ. ಓಕೆ. ಸೊ ಆ ರೀತಿಯಾಗಿ ನಾವು ಮೈಸೂರಿಗೆ ಬಂದ್ವಿ. ಓಕೆ ಓಕೆ. ಹೋಟೆಲ್ ಫಸ್ಟ್ ಸೇವೆಯಲ್ಲಿರುವಾಗ ಅಲ್ಲಿ ಈ ಥರ ಕ್ರಿಶ್ಚಿಯನ್ಸ್ಗೆ ಮನೆ ಕೊಡಲ್ಲ ಅಂತ ಹೇಳ್ಬೇಕು, ಮನೆ ಕೊಡಲ್ಲ ಅಂತ. ಆದರೆ ಇನ್ನೊಬ್ಬ ಬೇರೆಯವರು ಅವ್ರು ಬೇರೆಯವರು ಅಂತ ನಮಗೆ ಗೊತ್ತಿಲ್ಲ. ಅವರು 2 ಮನೆ ಅವರ ಹಸುನ ಕರ್ಕೊಂಡು ನನ್ನ ಹತ್ರ ಬಂದರು. ಮತ್ತು ಒಳಗಡೆ ವಚನಗಳನ್ನ ನೋಡಿದ ಮೇಲೆ ಅವರು ಮೊದಲು ಮನೆಗೆ ಒಳಗಡೆ ಬರೋಕ್ಕೆ ಮನಸ್ಸು ಮಾಡಿಲ್ಲ. ನಿಮ್ಮ ಮನೇನೇ ತುಂಬ ಚಿಕ್ಕಿದೆ, ನಾನು ಒಳಗೆ ಬಂದರೆ ನಿಮಗೆ ತೊಂದರೆ ಆಗ್ತದೆ, ಇಲ್ಲ ಬನ್ನಿ ಅಂತ ಅಂದೆ. ಒಳಗೆ ಬಂದು ವಚನ ನೋಡಿಬಿಟ್ಟು ನೀವು ಬಿಲಿವರ ಅಂತ ಕೇಳಿದ್ರು. ಆಗ ಅವರೆಲ್ಲೂ ನಾನು ಬಿಲಿವರೇ ಅಂತ. ಈಗ ಪ್ರೈಸ್ ಮದುವೆಗೆ ಅವ್ರು ಬಂದಿದ್ರು, ರಾವ್ ಅಂತ, ವೆಂಕಟೇಶ್ವರ ರಾವ್ ಅವ್ರ ಹೆಸರು. ಅವರು ಪ್ರೈಸ್ ಮದುವೆ ಟೈಮ್ಲಿ ಅವರು ಬಂದರು. ಅವ್ರು ಒಳ್ಳೆ ಎತ್ತರವಾಗಿರ್ತಾರೆ, 6 ಅಡಿ ಮೇಲೆ ಹೈಟ್, ಸೇವೆ ಆಗ್ತಾ ಇರ್ತಾರೆ, ಪ್ರೋತ್ಸಾಹ ಕೊಡ್ತಾಯಿದ್ರು. ಅವ್ರ ಕುಟುಂಬ ಎಲ್ಲ ಸರ್ಗೂರಲ್ಲಿ ಸಭೆಯಲ್ಲಿ ಬರ್ತಾಯಿದ್ರು. ಅನೇಕ ಈಗ ನಿಮಗೆ ಒಂದು ಹೇಳ್ಬೇಕಾದ್ರೆ ಆವಾಗಿಂದ ಇವತ್ತಿನ ತನಕ ದೇವ್ರು ಕೊಟ್ಟರು ಎಲ್ಲ ಸಂದೇಶವನ್ನು ಬರೆದು ಬುಕ್ಸ್ನಲ್ಲಿ ಇದೆ, ಇನ್ನೂ ಇಲ್ಲ, ಹಂಗಿದೆ. ಸೊ ನೆಕ್ಸ್ಟ್ ದಿನ ಮಾತಾಡಬೇಕಂತಾದರೆ ದೇವರ ಮಾತನ್ನು ಕೊಡೋ ತನಕ ನೈಟ್ 12 ಗಂಟೆ ಆಗಲಿ ಸೊ ದೇವ್ರ ಮುಂದೆ ಕಾಯ್ತಾ ಇದ್ದೆ. ದೇವ್ರು ನನಗೆ ಕೊಡೋದನ್ನ ಸಭೆಗೆ ಹೇಳ್ತಾ ಇದ್ದೆ. ಸೊ ಆ ರೀತಿಯಾಗಿ ಒಂದು ಅನುಭವ ಉಂಟು. ಆದರೆ ಮೊದಲು ನಮ್ಮ ಸಭೆ ಎಲ್ಲಿ ಸ್ಟಾರ್ಟ್ ಆಯಿತು ಅಂದರೆ ಹಸುವಿನ ಕೊಟ್ಟಿಗೆಯಲ್ಲಿ. ಸೊ ಕಟ್ಟಡ ಏನಿಲ್ಲ. ಸೊ ಅವ್ರ ಮನೆಯಲ್ಲಿರುವ ಭಾನುವಾರ ದಿನ
ಆ ಹಾಸುಗಳು ಎಮ್ಮೆಗಳೆಲ್ಲ ತೆಗೆದುಬಿಟ್ಟು ಅದೇ ನಮ್ಮ ಸಭೆ ಓಕೆ. ಕಟ್ಟಡ ಅದೇ, ಅದರಲ್ಲೇ ಹೋಗಿ ಮಾಡ್ತಾಯಿದ್ವಿ. ಅಲ್ಲಿಂದ ಬೆಳೆದ ಸಭೆ. ಆಮೇಲೆ ಏನಾಯ್ತಂದರೆ ದೇವರು ಸ್ಟೀಫನ್ ಮಾತಾಡುವಾಗ ಇಲ್ಲಿ ಒಂದು ಚರ್ಚ್ ಕಟ್ಟಬೇಕು ಅಂತ ಹೇಳಿದ್ರು. ಆದರೆ ನನಗೆ ಆ ಥರ ಮನಸ್ಸೇ ಇರಲಿಲ್ಲ. ನಾನು ಹೋಗಿ ನಾನು ಇದು ಕಟ್ಟಿದೆ ಮಾಡಿದೆ ಅಂತ ಹೇಳೋಕ್ಕೆ ಆ ರೀತಿಯಾಗಿ ಮನಸ್ಸಿಲ್ಲ. ಕೆಲವರು ಬೆಂಗಳೂರಲ್ಲಿ ಹೋದಾಗ ನೀವು ಸ್ಟೀಫನ್ ಸರ್ಜಿ ಕೆಲಸ ಮಾಡ್ತಾಯಿದ್ದೀರಾ, ಅವ್ರು ತುಂಬ ಕಠಿಣ ಮನುಷ್ಯ ಅಲ್ವಾ? ಆಗ ನಾನು ಅವ್ರಿಗೇನು ಹೇಳ್ತಾರೆ, ನಾನು ಯೇಸು ಸ್ವಾಮಿಗೆ ಸೇವೆ ಮಾಡೋರು, ವೆರಿ ಸ್ಟೀಫನ್ ಅವ್ರಿಗೆ ನಾನು ಸೇವಕರಾದ ಅಲ್ವಾ? ಆದರೆ ಯೇಸು ಸ್ವಾಮಿ ಎಲ್ಲಿ ಇರ್ತಾರೋ ಅಲ್ಲಿ ನಾನು ಹೋಗಿ ಮಾಡ್ತಾಯಿದ್ದೀನಿ ಅಂತ. ಅದು ಇಯರ್ಲೆಸ್ ಅವರೇ ನನಗೆ ಕೇಳಿದ್ರು. ಸೊ ಆ ರೀತಿಯಲ್ಲಿ ಹೋಗಿ ನಾನು ಸರಗೂರಿನ ಪ್ರಾಂತ್ಯದಲ್ಲಿ ಹೋಗಿ ಸೇವೆನ ಪ್ರಾರಂಭ ಮಾಡ್ತಾಯಿದ್ದೆ. ಸೊ ಬೆಳಗ್ಗೆನೇ ಹೋಗಿ ಜನ ಸ್ವಲ್ಪ ಲೇಟ್ ಆದರೆ ಎಲ್ಲರೂ ಕೆಲಸಗಳು ಹೋಗ್ಬಿಡ್ತಾರೆ. ಹೌದು. ಅದನ್ನು ಬೆಳಗ್ಗೆ ಒಂದು 7-7:30 ಗಂಟೆಗೆ ಜನರ ಹತ್ರ ಹೋಗ್ಬಿಟ್ಟು ಅಲ್ಲಿ ಸುವಾರ್ತೆಯನ್ನು ಸಾರಲು ಆ ರೀತಿ ಮಾಡ್ತಾಯಿದ್ದೆ. ಆಮೇಲೆ ಸಾಯಂಕಾಲ ಅಲ್ಲಿ ವೈದ್ಯಕೀಯ ಸೇವೆಯಲ್ಲಿ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ವಿ. ಓಕೆ. ನಮ್ಮಲ್ಲಿರುವ ಡಾಕ್ಟರ್ಸ್ ಒಬ್ಬರು ಬಂದು ಡಾಕ್ಟರ್ ಕುಮಾರ್ ಅಂತ, ಅವರು ಅಲ್ಲಿ ಇದರಲ್ಲಿ ಇನ್ನೂ ಇದ್ದಾರೆ, ಆ ಊರು ಜ್ಞಾಪಕ ಇಲ್ಲ, ತೊಂದರೆ ಇಲ್ಲ. ಅವರು PG ಮಾಡೋಕ್ಕೆ ಮತ್ತೆ ಮೈಸೂರಿಗೆ ಬಂದರು. ಇಲ್ಲಿ ಮೈಸೂರಿಗೆ ಬಂದವರು MD ಮಾಡಿದರು. ಆಮೇಲೆ ಇನ್ನೊಬ್ಬರು ಆಂಧ್ರದಲ್ಲಿ ಬಂದಿರು. ಆಮೇಲೆ ಇನ್ನೊಬ್ಬರು ಬಂದು ಇವಾಗ ನಮ್ಮ ಅಪೋಲೋ ಹಾಸ್ಪಿಟ್ಲ್ ಇದೆ, ಅವ್ರ ಪಕ್ಕದಲ್ಲಿ ಅವರಿದೆ, ದೀನ ದಯಾಳು ಅಂತ, ಅವರು ಹಿಂದೂನೇ. ಬಟ್ ಅವ್ರನ್ನ ಇಂಟ್ರ್ಯೂ ಮಾಡಿ ಅವ್ರನ್ನ ನಮ್ಮ ಸೇವೆಯಲ್ಲಿ ತೊಗೊಂಡಿದ್ವಿ. ಆ ರೀತಿಯಾಗಿ. ಓಕೆ ಅಂಕಲ್, ಈ ದಿನದ ಸೇವಕರುಗಳಿಗೆ ನೀವು ಹೇಳುವಂತಹ ವಿಷಯ, ಇದರಿಂದ ನೀವು ಹೇಳೋದ್ರಿಂದ ನಾನು ತಿಳ್ಕೊಂಡಿದ್ದು, ಸೇವೆ ಅಂತ ಹೇಳಿದ್ರೆ ನಾವು ದೇವರಿಗೆ ಮಾಡೋದು, ಮನುಷ್ಯರಿಗಲ್ಲ. ಅದನ್ನ ನಾನು ಇದನ್ನ ನೋಡಿದೆ. ಜನಗಳ ಅನುಕೂಲಕ್ಕೆ ನಾವು ಸಿದ್ಧರಾಗಿ ಅವ್ರು ಸಿಗುವ ಸಮಯದಲ್ಲಿ ನಾವು ಅವ್ರಿಗೆ ಸೇವೆ ಸಲ್ಲಿಸಬೇಕು. ಅದನ್ನ ನೀವು ಹೇಳಿದ್ರಿ. ಅದರೊಂದಿಗೆ ನಾಳೆ ಪ್ರಾರ್ಥಿಸೋದಕ್ಕೋಸ್ಕರ ಇವತ್ತೇ, ನಾಳೆ ಬೋಧಿಸೋದಕ್ಕೋಸ್ಕರ ಇವತ್ತೇ ರಾತ್ರಿ ಆದ್ರೂ ನೀವು ಕರ್ತನ ಮುಂದೆ ಕುಳಿತು ಸಿದ್ಧರಾಗುವಂತ ಒಂದು ವಿಷಯನ ನೀವು ಹೇಳಿದ್ರಿ. ಇದೆಲ್ಲ ನಿಜವಾಗ್ಲೂ ಖಂಡಿತವಾಗಿ ಸಹಾಯಕವಾಗಿದೆ ಅಂಕಲ್.